ಸಚಿವರು ಸಮಾಧಾನ ಆಗಿಲ್ಲ, ನಮ್ಗೆ ಅದು ಬೇಕಿತ್ತು ನಮ್ಗೆ ಇದು ಬೇಕಿತ್ತು ಅನ್ನೋ ಡಿಮಾಂಡನ್ನು ಮುಂದುವರಿಸಿದ್ದಾರೆ. ಯಾವುದು ಬೇಕು ಇದು ಬೇಕು ಎಷ್ಟಂತ ಏನು ಕೊಡುತ್ತಾರೆ. ಇವತ್ತು ರಾಜ್ಯದ ರಾಷ್ಟ್ರೀಯ ನಾಯಕರು ಕೊಟ್ಟಿದ್ದಾರೆ. ಈಗ ರಾಮಲಿಂಗ ರೆಡ್ಡಿ ಅವರು ಬಿಡಿ ಒಬ್ಬರು ಹಿರಿಯರು ಓಡಾಡ್ಲಿಕ್ಕೆ ಆಗೋದಿಲ್ಲ, ನಾನು ಅದು ಬೇಡ ಇಲ್ಲಿ ಇದರಲ್ಲಿ ಬೇಕು ಬೆಂಗಳೂರು ಬೇಕು ಅಂತ ಕೇಳಿದ್ದು ಸತ್ಯ ಬಿಡಿ. ಮತ್ತು ಬಾಕಿಯವರಿಗೆ ಏನಾಗಿದೆ, ಬಾಕಿ ಎಲ್ಲರಿಗೂ ಒಳ್ಳೊಳ್ಳೆ ಖಾತೆಗಳನ್ನೇ ಕೊಟ್ಟಿದ್ದಾರೆ. ಅದರಿಂದ ಯಾವ ಸಮಸ್ಯೆ ಇಲ್ಲ ಅನಿಸ್ತದೆ, ಆ ಥರ ಸಮಸ್ಯೆ ಬರುವಂಥದ್ದಿಲ್ಲ. ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರಾದ ಸುರ್ಜೇವಾಲ ಅವರು ಎಲ್ಲ ಸಮಾಧಾನ ಮಾಡಿ ಕಂಪ್ಲೀಟ್ ಇವತ್ತು ಕ್ಲಿಯರ್ ಮಾಡಿದ್ದಾರೆ. ಈಗ ಕೃಷ್ಣ ಬೈರೇಗೌಡರಿಗೆ BMRDA ಮತ್ತು BDAನ ತೆಗೆದು ಬೆಂಗಳೂರು ಅಭಿವೃದ್ಧಿ ಕೊಟ್ಟಿದ್ದಾರೆ, ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಿಂದೆಲ್ಲ ಹಿಂಗಾಗಿಲ್ಲ, ನನಗೆ ಮಾತ್ರ ಈ ಥರ ಆಗಿದೆ ಅಂತ ಮಾತಾಡಿದ್ದಾರೆ. ಗೊತ್ತಿಲ್ಲ, ಅದು ನೋಡೋಣ. ಈಗ ಅದೆಲ್ಲ ಈಗ ಗೊಂದಲ ಯಾಕೆ ಬೇಕಾಗಿದೆ, ಮುಂದೆ ಬರುವಂಥ ಉಳಿಕೆ ಮಂತ್ರಿಮಂಡಲ ಏನಿದೆ ಅದನ್ನ ಮಾಡ್ರಿ ಅಂತ ಕೇಳ್ಬೋದು ಅಷ್ಟೇ. ಮಂತ್ರಿಮಂಡಲ ಎಷ್ಟು ಗೊಂದಲ ಗೋಜಲ ಆಗಿದೆ ಸರ್, ಉಳಿದಿದ್ದ ಕತೆ ಹೆಂಗೆ ಅಂತ. ಏನೂ ಆಗಲ್ಲ, ಏನೇನು ಆಗಲ್ಲ ಸರ್, ಅವೆಲ್ಲ ಸಾಧಾರಣವಾಗಿ ಇದ್ದೇ ಇರ್ತದೆ. ಮಂತ್ರಿ ಮಾಡೋದೇ ಕಷ್ಟ, ಅದ್ರಲ್ಲಿ ಗೊಂದಲ ಮಾಡೋದು ಯಾಕೆ. ಇವತ್ತು ನಾವು ಮುಂದೆ ಯೋಚನೆ ಮಾಡ್ಕೋಬೇಕು, ಮುಂದೆ ನಮ್ಮ ರಾಜಕೀಯ ಶಕ್ತಿಯನ್ನು ಬೆಳೆಸ್ಕೊಂಡು ಹೋಗುತ್ತೆ ಯೋಚನೆ ಮಾಡಬೇಕಷ್ಟೇ. ನಿಮಗೆಲ್ಲ ಏನು ನಿರೀಕ್ಷೆ ಇದೆ ಸರ್, ಯಾವಾಗ ಮಾಡ್ತಾರೆ? ನಾವೆಲ್ಲ ನೋಡಿ, ಈಗ ಚುನಾವಣೆ ಮತ್ತೆ ಬಂದಿದೆ, ನಮಗೆ ಒಟ್ಟಿನಲ್ಲಿ ಚುನಾವಣೆಗಳಿಗೆ ಜಾಸ್ತಿ ಆಗಿದೆ. ನಮಗೆ ಬೈ ಎಲೆಕ್ಷನ್ ಬಂತು, 5 ಪಂಚರಾಜ್ಯ ಎಲೆಕ್ಷನ್ ಬಂತು, ಈಗ ನೋಡಿದ್ರೆ MLC ರಾಜ್ಯಸಭಾ ಬಂತು. ಇವೆಲ್ಲವೂ ನಮಗೆ ಒಂದಲ್ಲ ಒಂದು ಮುಂದೆ ಹೋಗ್ತಾನೆ ಇದೆ. ಅದರಿಂದ ಸಮಸ್ಯೆ ಆಗಿದೆ ಬಿಟ್ಟರೆ ಬೇರೆ ಏನಿಲ್ಲ. ಬಹುಶಃ 20 ನಂತರ ಮಾಡ್ಬೋದು ಅನಿಸ್ತದೆ. ಮತ್ತೆ ನೀವೇನು ಡೆಲ್ಲಿಗೆ ಒತ್ತಾಯ ಮಾಡೋ ಪರಿಸ್ಥಿತಿ ಸದ್ಯಕ್ಕೆ ಯಾವುದು ನಾವು ಡೆಲ್ಲಿಗಿಲ್ಲಿ ಹೋಗಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಸಾಹೇಬರು ಇವತ್ತು ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಗೆ ಹಿಂದುಳಿದ ವರ್ಗದ ನಮ್ಮ ನಾಯಕರಾದಂಥ BK ಹರಿಪ್ರಸಾದ್ ಅವರು ಸಹ ಇವತ್ತು ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಅವರಿಬ್ಬರ ಕಾಂಬಿನೇಷನಲ್ಲಿ ರಾಜ್ಯದಲ್ಲಿ ಎಲ್ಲರೂ ಸಮಾಧಾನವಾಗಿ ಹೋಗುತ್ತೆ ಅನ್ನೋದು ಭರವಸೆ ನನಗಿದೆ. ಪರಿಷತ್ತು ಅವರು ಕೂಡ ಅಭ್ಯರ್ಥಿಗಳನ್ನ ಹಾಕಿದ್ದಾರೆ, ಹೌದು, ಈಗ ಬಂದಿದೆ. ಇಲ್ಲ, ಈಗ ಇರೋದು ಜಿದ್ದಾಜಿದ್ದಿ. ಈಗ 4ನೇ ಅಭ್ಯರ್ಥಿ ನಾವು ಹಾಕಿದ್ರಿಂದ ಈಗ ಏನಾಗಿದೆ, ಈಗ ಮತ್ತೀಗ ಅವರು ಸಹ JDSನವ್ರು ಹಾಕ್ತೀನಿ ಅಂತ ಇವತ್ತು ಹೇಳಿದ್ದಾರೆ. ಬಹುಶಃ ಹಾಕ್ಬೋದು. ಇವತ್ತು ನಾವು ಹೊರಟಿದ್ದೀನಿ, ಅಲ್ಲಿಗೆ ಹೊರಟಿದ್ದೀನಿ. ಖಂಡಿತ ಹಾಕ್ಲಿ ಬಿಡಿ, ರಾಜಕೀಯದಲ್ಲಿ ಇವೆಲ್ಲ ಬೇಕಾಗತ್ತೆ ಅಲ್ವಾ. ರಾಜಕೀಯ ಮಾಡೋದಂದರೆ ಇದೇನೇ ಇರುತ್ತೆ. ನೋಡೋಣ, ನಮಗೂ ಸಹ ಇವತ್ತು ನಂಬಿಕೆ ಇದೆ, ವಿಶ್ವಾಸ ಇದೆ. ಖಂಡಿತ ನಾವು ಗೆಲ್ತೀವಿ ಅನ್ನೋ ಭರವಸೆ ಇದೆ. ಅವ್ರಿಗೂ ವಿಶ್ವಾಸ ಇದೆ. ನಿಮ್ಮಲ್ಲಿ ಎಲ್ಲ ಅಸಮಾಧಾನ ರೀತಿಯಿದ್ದಾರೆ, ಸಚಿವ ಸ್ಥಾನ ಸಿಕ್ಕಿಲ್ಲ, ಯಾರು ನಮ್ಮ ಕಡೆಗೆ ಹಾಕ್ಬೋದು ಅಂತ ಅವ್ರಿಗೂ ವಿಶ್ವಾಸ ಇದೆ. ನೋಡೋಣ, ಕಾದು ನೋಡೋಣ. ನಮ್ಮಲ್ಲಿ ಭರವಸೆ ಇದೆ, ಆ ಥರ ಯಾರು ಹೋಗುವಂಥ ಪ್ರಶ್ನೆ ಇಲ್ಲ. ಇದು ಮಂತ್ರಿ ಸ್ಥಾನ ಸಿಗುವಂಥವ್ರಿಗೆ ಇನ್ನು ಮುಂದೆ ಚಾನ್ಸಸ್ ಇದೆ, ಆವಾಗ ಅಡ್ಜಸ್ಟ್ ಆಗ್ತದೆ. ಅಲ್ಲಿವರೆಗೆ ಯಾವುದೇ ಆ ಥರ ವಾತಾವರಣ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಪಕ್ಷದಲ್ಲಿ ನನಗೆ ಅನಿಸ್ತದೆ. ಥ್ಯಾಂಕ್ ಯು.